ತನ್ನಷ್ಟಕ್ಕೆ ಜಾರಿದ್ದು ಅಲ್ಲ, ನೋಡೋರು ನೋಡ್ಕೊಳ್ಳಿ ಅಂತ ಇವರು ತೋರಿಸಿದ್ರು. ಹೆಣ್ಣಿನ ತುಂಬಿದ ಎದೆಯನ್ನು ಕಂಡಾಗ ಹದಗೆಳೆಯಿಂದ ಗಂಡು ಇರ್ತಾನ ಲೋಕದಲ್ಲಿ. ಒಬ್ಬ ಹೆಣ್ಣು ಎದುರಿಗೆ ಬಂದಾಗ ಯಾವಾಗಲೂ ಹೆಣ್ಣಿನ ಮುಖ ನೋಡೋದಿಲ್ಲ, ಮೊದಲು ನೋಡುವುದು ಎದೆ. ಅದು ಎಷ್ಟು ಎತ್ತರ ಉಂಟು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೆ ಮತ್ತೆಲ್ಲ ನಾನು ಇವಳ ಎದೆಯನ್ನು ಕಂಡೆ. ಮನಸ್ಸು ಪ್ರಸನ್ನವಾಗಿ ಇದ್ದದ್ದು ಹೌದು, ಆದರೆ ಈ ಹೊಸ ಅನುಭವಕ್ಕೆ ನಾನಿನ್ನೂ ತೆರೆದುಕೊಂಡಿಲ್ಲ. ಆದರೆ ನೋಡು ನೋಡು ಅಂತ ನನ್ನ ಮನಸ್ಸು ಹೇಳುತ್ತಾ ಇದೆ. ನನ್ನ ನಾನು ಬೀಸ್ತಾ ಇದ್ದಾನೆ, ಹೂಗಳ ಗಂಧ ಮುಂದೆ ನಡರ್ತಾ ಇದೆ. ಇದರ ಮಧ್ಯದಲ್ಲಿ ಈ ದೃಶ್ಯ ಅಂತ ಆಗುವಾಗ ನನಗೆ ತೋರುತ್ತದೆ, ಇವಳು ಒಬ್ಬಳೇ ಬಂದದ್ದು ಇರಲಿಕ್ಕಿಲ್ಲ, ಬಹುಶಃ ಅವನು ಬಂದಿರಬೇಕು. ಮನ್ಮಥ ಬಂದು ಇಲ್ಲಿ ಕುಣಿದು ರಂಗಸ್ಥಳ ಪುಡಿ ಮಾಡಿ ಹೋಗಿರಬೇಕು. ಅವನು ಪುಡಿ ಮಾಡೋದ್ರಲ್ಲಿ ನಾನು ಸಿಗಲಿಲ್ಲ, ಪುಡಿ ಆಗ್ತದೆ ನನ್ನ ಹೆದರಿಕೆ ಖಂಡಿತ ಇದೆ. ಯಾರಿಗೂ ಇಂಥ ರೂಪವನ್ನು ನಾನು ಕಂಡೇ ಇರುವುದ. ಪೂರ್ವಾಶ್ರಮದಲ್ಲಿ ಅನೇಕ ರಾಣಿಯರಿದ್ದರು ನನಗೆ. ನನ್ನ ಪಟ್ಟದ ರಾಣಿ ಬಹಳ ರೂಪವತಿಯಿಂದ ಪ್ರಸಿದ್ಧಿ. ಅವಳ ಸಾಂಗತ್ಯದಲ್ಲಿ ಕಾಲವನ್ನು ಕಳೆದಂಥ ನನಗೆ ಅವಳ ಮುಂದೆ ಇನ್ನೊಬ್ಬಳ ಹೆಣ್ಣೇ ಇಲ್ಲ ಎಂಬ ಯೋಚನೆ ಇತ್ತು. ಆದರೆ ಇವಳನ್ನು ಕಂಡಾಗ ಇವಳು ಅವಳಿಗಿಂತ ಮಿಗಿಲುವಂತ ಅನ್ನಿಸ್ತಾ ಇದೆಯಲ್ಲ, ಮತ್ತೆ ಮತ್ತೆ ಅವಳ ಎದೆ ಕಡೆಗೆ ನನ್ನ ದೃಷ್ಟಿ ಹರಿಯುತ್ತಾ ಇದೆಯಲ್ಲ. ಸರಿ ಹೋಗಲಿಲ್ಲ, ಸರಿ ಹೋಗುವುದಿಲ್ಲ. ಇದು ನನ್ನ ಉದ್ದೇಶ ಬೇರೆ, ನಾನು ಸಾಧಿಸಬೇಕಂತ ಸಾಧನೆ ಬೇರೆ. ಇವಳ ಎದೆ ಎತ್ತರ ನೋಡಿಕೊಂಡು ಅದಕ್ಕೆ ಉತ್ತರ ಪಡೆಯೋದಕ್ಕೆ ನಾನು ಹೊರಟೆ. ನನ್ನ ಕಕ್ಷೆ ಮುಂದೆ ಹೋಗಿ ಈ ಸ್ಥಳ ಸರಿ ಇಲ್ಲ, ಇಲ್ಲೆಲ್ಲ ಹುಡುಗಿಯರು ಹೀಗೆ ತಿರುಗಾಡ್ತಾರೆ ಅಂತ ನಮ್ಗೆ ಗೊತ್ತಿದ್ರೆ ನಾನು ಇಲ್ಲಿ ಬರ್ತಿರ್ಲಿಲ್ಲ, ಇರ್ತಿರ್ಲಿಲ್ಲ. ಋಷಿಗಳು ಹೇಳಿದ್ರು ನಮ್ಮಿದೆ ತಪ್ಪಾಯಿತು. ನನ್ನೊಂದು ಪ್ರಶ್ನೆ ಇದೆ, ನಾನಿಲ್ಲಿಂದ ಹೊರಟು ಹೋಗ್ತಾ ಇರೋದು ಯಾಕೆ? ಈ ಹುಡುಗಿ ಬಂದಿದ್ದಾಳೆ ಅಂತ ಹೌದು, ಇನ್ನೊಂದು ಕಡೆ ಹೋಗಿ ನಾನು ತಪ್ಪಿಸಿಗೆ ಕೊಟ್ಟಾಗ ಅದಕ್ಕೆ ಮತ್ತೊಬ್ಬಳು ಬಂದರೆ ಅಲ್ಲಿಂದಲೂ ಹೋಗೋದ? ಕಡೆಗೆ ನಮ್ಮ ನಿಲ್ದಾಣ ಯಾವುದು ಹೋಗ್ತಾ ಇರೋದ? ಸಂತೆಯಲ್ಲಿ ಮನೆ ಮಾಡಿ ಯಾರು ಕಷ್ಟಕ್ಕಾಗಿರುವುದಿಲ್ಲ, ಸಮುದ್ರ ತೀರದಲ್ಲಿ ಮನೆ ಮಾಡಿ ಕೆರೆ ಮೊರೆಯನ್ನು ಯಾರು ಯೋಚಿಸುವುದಿಲ್ಲ, ಕಾಡಿನಲ್ಲಿ ಮನೆ ಮಾಡಿದವರು ಹುಲಿ ಕಾಡಿ ಅಂತ ಚಿಂತಿಸುವುದೇ ಇಲ್ಲ. ಈ ಜಗತ್ತಿನಲ್ಲಿ ಗಂಡು ಹೆಣ್ಣು ಸೃಷ್ಟಿ ಅದು. ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಇವಳು ಬಂದಿದ್ದಾಳೆ, ಇಲ್ಲಿದ್ದಾಳೆ, ಅವಳಿಷ್ಟ, ಅವಳಿಗೆ ಆ ಸ್ವಾತಂತ್ರ್ಯ ಇದೆ. ನಾನು ಇಲ್ಲಿದ್ದೇನೆ, ನನ್ನ ಇಷ್ಟ, ನನಗೂ ಆ ಸ್ವಾತಂತ್ರ್ಯ ಇದೆ. ಆದ್ದರಿಂದ ಇವಳನ್ನು ಕಂಡು ನಾನು ಹೋಗತಕ್ಕದ್ದಲ್ಲ, ಅದು ಹೇಳಿಕೆನಾಗ್ತದೆ. ನನ್ನ ಮೇಲೆ ನಾನೇ ದೌರ್ಬಲ್ಯವನ್ನು ಆರೋಪಿಸಿಕೊಂಡ ಹಾಗಾಗ್ತದೆ. ಹಾಗಾಗಬಾರ್ದು ಅಂತ ಮೇಲೆ ಜಾಗ ಬಿಡಬೇಕು ಅಂತ ಯೋಚಿಸಿದ ನಾನು ಈಗ ಬದಲಾವಣೆಗೊಳಗಾಗುವುದಕ್ಕೆ ಸಿದ್ಧನಾಗಿದ್ದೀನಿ. ನಿಂತಿದ್ದೇನೆ, ಹೌದು, ನಿಂತರೆ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ. ಬ್ರಹ್ಮ ಇವಳ ಸೃಷ್ಟಿಗೆ ಬಹಳ ಕಷ್ಟಪಟ್ಟಿರಬೇಕು. ಇದೇನು ಒಂದೆರಡು ದಿವಸದ ಕೆಲಸ ಅಲ್ಲ, 3 ಗಂಟೆ ಕೆಲಸ ಇದೆ. ಅದಕ್ಕೆ ಇವಳಿಷ್ಟು ಆಕರ್ಷಣೀಯರಾಗಿದ್ದಾಳೆ. ನಾನು ಇವಳನ್ನು ನೋಡಿದರೆ ಅವಳು ನನ್ನನ್ನು ನೋಡ್ತಾ ಇದ್ದೆ. ನಾನು ನೇರ ನೋಡ್ತೇನೆ, ಗಂಡಸು ಅವಳ ಹೆಣ್ಣು ಕದ್ದು ಕತ್ತು. ಹಾಗಾದರೆ ಅವಳನ್ನು ನೋಡಿ ಏನು ಚಾಂಚಲ್ಯ ನನ್ನನ್ನು ಉಂಟಾಗಿದೆಯೋ, ಅವಳೇನೋ ನನ್ನನ್ನು ನೋಡಿ ಏನಾದರೂ ಆಗಿರಬಹುದೇ? ಹೌದು ಅಂತಾದರೆ ಏನು ಎತ್ತ ಅಂತ ಒಂದು ಪತ್ತೆ ಮಾಡಬೇಕು ಬೇಡ. ಸುಮ್ಮನೆ ನೆಚ್ಚಲ್ಲಿ ನಿಂತರೆ ಆಗ್ತದೋ? ಹೋಗುವುದಿಲ್ಲ. ಹೌದು, ಇಲ್ಲಿದ್ದು ಮಾಡುವುದೇನು? ನೋಡೋದೇ ಇರೋ, ನೋಡೋದು ಮಾತ್ರ ಸಾಕು. ಮಾತಾಡಬೇಕು. ಮಾತಾಡಿ ಕಣ್ಣು